ಭಾರತ ಪಾಕಿಸ್ತಾನದ ವಿರುದ್ಧ ಈಗಾಗಲೇ ನೇರವಾಗಿಯೇ ತೊಡೆತಟ್ಟಿದೆ. ಪಾಕ್ ದಾಳಿಯ ಭೀತಿ IPL ಪಂದ್ಯವನ್ನು ಸ್ಥಳಾಂತರ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಮೇ 11ರಂದು ಧರ್ಮಶಾಲಾದಲ್ಲಿ ನಡೆಯಬೇಕಿದ್ದಂತಹ ಪಂದ್ಯವನ್ನು ಶಿಫ್ಟ್ ಮಾಡಲಾಗಿದೆ. ಅಹಮದಾಬಾದ್ನಲ್ಲಿ ನಡೆಯಬೇಕಿತ್ತು ಪಂಜಾಬ್ ಮತ್ತು ಮುಂಬೈ ನಡುವಿನ ಪಂದ್ಯ, ಅದನ್ನು ಈಗ ಸ್ಥಳಾಂತರ ಮಾಡಿರುವಂಥದ್ದು. ಪಾಕ್ ದಾಳಿಯ ಭೀತಿಯಿಂದ ಈಗ IPL ಪಂದ್ಯವನ್ನು ಸ್ಥಳಾಂತರ ಮಾಡಿದ್ದಾರೆ. ಮೇ 11ನೇ ತಾರೀಕು ಧರ್ಮಶಾಲಾದಲ್ಲಿ ಈ ಪಂದ್ಯ ನಡೀಬೇಕಿತ್ತು. ಬಟ್ ಈಗ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡ್ತಾ ಇದೆ. ಇದರ ನಡುವೆ ಈಗ IPL ಪಂದ್ಯವನ್ನು ಬೇರೆ ಕಡೆ ಶಿಫ್ಟ್ ಮಾಡಿರುವಂತಹ ವಿಚಾರ ಗೊತ್ತಾಗಿರುವಂಥದ್ದು. ಹೇಳಿ ಕೇಳಿ ಹೆಚ್ಚು ಜನ ಸೇರ್ತಾ ಇರ್ತಾರೆ. ಜೊತೆಗೆ ಭದ್ರತೆಯ ವಿಚಾರದಲ್ಲೂ ಕೂಡ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಹಾಗಾಗಿಯೇ ಪಂದ್ಯವನ್ನು ಶಿಫ್ಟ್ ಮಾಡಿರೋದು ಕೂಡ ಗೊತ್ತಾಗ್ತಾ ಇದೆ. ಭಾರತ ಪಾಕಿಸ್ತಾನದ ವಿರುದ್ಧ ರಾಜತಾಂತ್ರಿಕ ಸಮರ, ಏರ್ ಸ್ಟ್ರೈಕ್ ಅಂತ ಹೇಳಿ ಪೆಟ್ಟ ಮೇಲೆ ಪೆಟ್ಟನ್ನು ಕೊಡ್ತಾನೆ ಇದೆ. ಆದರೆ ಈ ಪಾಪಿ ಪಾಕಿಸ್ತಾನ ಗಡಿಯಲ್ಲಿ ತನ್ನ ಖ್ಯಾತಿ ತೆಗೆಯುವಂತಹ ಕೆಲಸವನ್ನು ಮುಂದುವರೆಸಿದೆ. ಭಾರತ ಅದಕ್ಕೂ ಕೂಡ ತಕ್ಕ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ. ಬನ್ನಿ, ಈ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಭಾರತದ ಮೇಲೆ ಮಿಸೈಲ್ ದಾಳಿಗೆ ಪಾಕ್ ಯತ್ನ. ಅಮೃತ್ಸರ್ ಬಳಿ ಪಾಕ್ ಕ್ಷಿಪಣಿ ಉಡಿ. ಬಾಲ ಸುಟ್ಟ ಬೆಕ್ಕಿನಂತೆ ಆಗಿರುವ ಪಾಕ್ ಇದೀಗ ಭಾರತದ ಮೇಲೆ ದಾಳಿ ಮಾಡುವಂತಹ ಮೊಂಡು ಪ್ರಯತ್ನವನ್ನು ಮಾಡ್ತಿದೆ. ಅಂತೆಯೇ ಪಂಜಾಬ್ನ ಅಮೃತ್ಸರ್ ಬಳಿ ಕ್ಷಿಪಣಿ ಅಟ್ಯಾಕ್ಗೆ ಪ್ರಯತ್ನಿಸಿತ್ತು. ಆದರೆ ಅದು ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಗೊತ್ತಾಗಿದೆ. ಕೂಡಲೇ ಅಲರ್ಟ್ ಆದಂತಹ ಸೇನೆ ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕ ಪಾಕಿಸ್ತಾನದ ಕ್ಷಿಪಣಿಯನ್ನ ಭಾರತ ಉಡೀಸ್ ಮಾಡಿದೆ. ಇದೀಗ ಪಾಕಿಸ್ತಾನದ ಕ್ಷಿಪಣಿಯನ್ನ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದುರುಳಿಸಿರೋ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಪಂಜಾಬ್ನ ಅಮೃತ್ಸರ್ನಲ್ಲಿ ಕುತಂತ್ರಿ ಪಾಕ್ನ ವಾಯುದಾಳಿಯನ್ನ ಭಾರತೀಯ ಸೇನೆ ವಿಫಲಗೊಳಿಸಿದೆ. ಚೀನಾ ನಿರ್ಮಿತ PL-15E ಕ್ಷಿಪಣಿಯನ್ನ ಪಾಕ್ ಲಾಂಚ್ ಮಾಡಿತ್ತು. ಆದರೆ ಭಾರತದ ಪ್ರಬಲ ಏರ್ ಡಿಫೆನ್ಸ್ನಿಂದಾಗಿ ಪಾಕ್ ಮಿಸೈಲ್ಗಳನ್ನ ಆಕಾಶದಲ್ಲೇ ಹೊಡೆದುರುಳಿಸಲಾಗಿದೆ. ಅಮೃತ್ಸರದ 2 ಹಳ್ಳಿಗಳಲ್ಲಿ ಪಾಕ್ ಮಿಸೈಲ್ನ ಅವಶೇಷ ಪತ್ತೆಯಾಗಿದೆ. ಕಾಶ್ಮೀರ ಬಳಿಯೂ ಅಪ್ರಚೋದಿತ ಗುಂಡಿನ ದಾಳಿ, 15 ಜನ ದುರ್ಮರಣ, ಓರ್ವ ಯೋಧ ಹುತಾತ್ಮ, 50 ಮಂದಿಗೆ ಗಂಭೀರ ಗಾಯ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಜಮ್ಮು ಕಾಶ್ಮೀರದ LOC ಬಳಿ ಅಪ್ರಚೋದಿತ ಗುಂಡಿನ ಹಾಗೂ ಶೆಲ್ ದಾಳಿ ಮುಂದುವರೆಸಿದೆ. ಇದರಿಂದ ಗಡಿ ಭಾಗದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಉರಿ ಪ್ರದೇಶದಿಂದ ಜನರನ್ನ ಸ್ಥಳಾಂತರ ಮಾಡುವುದಕ್ಕೆ ಬಸ್ಗಳ ಸಿದ್ಧತೆ ಆಗಿದೆ. ಸುಮಾರು 50 ಬಸ್ಗಳನ್ನ ರೆಡಿ ಇಟ್ಟಿರುವ ಸೇನೆ ಉರಿ ಗ್ರಾಮದ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗ್ತಿದೆ. ಇನ್ನು POKಯ ಮುಜಾಫರ್ಬಾದ್ನ ನಿವಾಸಿಗಳಲ್ಲಿ ಆತಂಕ ಹೆಚ್ಚಾಗಿದೆ. ಭಾರತ ಮತ್ತೆ ದಾಳಿ ಮಾಡುವ ಭೀತಿಯಲ್ಲಿ ಉಗ್ರರ ಕ್ಯಾಂಪ್ಗಳ ಸಮೀಪ ವಾಸ ಇದ್ದ ಜನ ಗುಳೆ ಹೋಗ್ತಿದ್ದಾರೆ. ನಿನ್ನೆ ನಡೆದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಮುಜಾಫರ್ಬಾದ್ನ ಮಸೀದಿಯಲ್ಲಿ ಅಡಗಿದ್ದ ಉಗ್ರರ ಕ್ಯಾಂಪ್ ಅನ್ನ ಉಡೀಸ್ ಮಾಡಲಾಗಿದೆ. ಇದರಿಂದ ಭಯಭೀತರಾದ ಜನ ಗುಳೆ ಹೋಗ್ತಿದ್ದಾರೆ. ಇನ್ನು ಆಪರೇಷನ್ ಸಿಂಧೂರದ ಬೆನ್ನಲ್ಲೇ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ದಾಳಿ ಮಾಡಿದೆ. ಕರ್ನಾ ವಲಯದ ಮೇಲೆ ಶೆಲ್ಗಳು, ಮೋಟಾರ್ಗಳ ದಾಳಿ ಆಗಿದೆ. ಪಾಕಿಸ್ತಾನದ ಶೆಲ್ ದಾಳಿಗೆ ಲಾನ್ಸ್ ನಾಯಕ್ ದಿನೇಶ್ ಕುಮಾರ್ ಹುತಾತ್ಮರಾಗಿದ್ದಾರೆ. 5 ಫೀಲ್ಡ್ ರೆಜಿಮೆಂಟ್ನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದ ಲಾನ್ಸ್ ನಾಯಕ್ ದಿನೇಶ್ ಕುಮಾರ್ ಉಸಿರು ಚೆಲ್ಲಿದ್ದಾರೆ. ಅಲ್ಲದೆ 4 ಸಿಖ್ಖರು ಸೇರಿ 15 ನಾಗರಿಕರು ದುರ್ಮರಣಕ್ಕೀಡಾಗಿದ್ರೆ 50ಕ್ಕೂ ಹೆಚ್ಚು ಮಂದಿಗೆ ಗಂಭೀರ ಗಾಯ ಆಗಿದೆ. ಸ್ಥಳೀಯ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಲಾಗಿದೆ. ಇದಿಷ್ಟೇ ಅಲ್ಲದೆ ಪೂಂಚ್ ವಲಯದ ಗುರುದ್ವಾರದ ಮೇಲೆ ಪಾಕ್ ಶೆಲ್ ದಾಳಿ ಮಾಡಿದೆ. ಸ್ಫೋಟದ ಬೆನ್ನಲ್ಲೇ ಅಮೃತ್ಸರ ನಗರದಲ್ಲಿ ವಿದ್ಯುತ್ ಕಡಿತಗೊಳಿಸಲಾಗಿದೆ. ಜಲಂಧರ್, ಲುಧಿಯಾನದಲ್ಲೂ ಬ್ಲಾಕ್ಔಟ್ ಮಾಡಲಾಗಿದೆ. ಜನರು ತಮ್ಮ ಮನೆಗಳಲ್ಲೇ ಇರುವಂತೆ ಸೂಚನೆ ಕೊಡಲಾಗಿದೆ. ಇನ್ನು ವಿಮಾನ ನಿಲ್ದಾಣದಿಂದ ಜನರನ್ನ ಸ್ಥಳಾಂತರ ಮಾಡಿದ್ದು ಪಂಜಾಬ್ನ ಅಮೃತ್ಸರ ಏರ್ಪೋರ್ಟ್ ಬಂದ್ ಮಾಡಲಾಗಿದೆ. ಒಟ್ಟಾರೆ ಪಾಪಿ ಪಾಕಿಸ್ತಾನ ಎಷ್ಟೇ ಬುದ್ಧಿ ಹೇಳಿದ್ರು, ಒಳ್ಳೆತನ ಹೇಳ್ಕೊಟ್ರು ಕಿಂಚಿತ್ತು ಕಲಿಯೋ ಲಕ್ಷಣ ಇಲ್ಲ. ಇತ್ತ ಭಾರತ ಕೂಡ ಮೊಂಡು ಪ್ರದರ್ಶನ ಮಾಡೋರಿಗೆ ತನ್ನದೇ ದಾಟಿಯಲ್ಲಿ ಉತ್ತರ ಕೊಡ್ತಾ ಇದೆ. ಏಟಿಗೆ ಎದುರೇಟು ಕೊಡೋದ್ರಲ್ಲಿ ಭಾರತ ಯಾವತ್ತೂ ಕಮ್ಮಿ ಇಲ್ಲ. ಸದ್ಯಕ್ಕಂತೂ ಪಾಕ್ ಬಾಲ ಸುಟ್ಟಿರೋ ಬೆಕ್ಕಿನಂತಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.